ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ನೀವು ಇಲಿಗಳ ದೇವಸ್ಥಾನದ ಬಗ್ಗೆ ಕೇಳಿದಿರಾ? ಇಲ್ಲ, ಗೊತ್ತಿಲ್ಲ ಅನ್ನೋದಾದ್ರೆ ಇಲಿಗಳ ದೇವಸ್ಥಾನ ಇದೆಯಾ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋನಲ್ಲಿ ಸಾವಿರಾರು ಇಲಿಗಳಿಗೆ ನೆಲೆಯಾಗಿರುವಂತ, ಇಲಿಗಳನ್ನ ಪೂಜೆ ಮಾಡುವಂತ ಕರ್ಣಿಮಾತಾ ದೇವಸ್ಥಾನದ ಬಗ್ಗೆ ನೋಡೋಣ. ಈ ಇಲಿಗಳು ಯಾರು, ಇಲ್ಲಿ ಈ ಇಲಿಗಳನ್ನ ಏನಕ್ಕೆ ಪೂಜೆ ಮಾಡ್ತಾರೆ, ಮತ್ತೆ ಕರ್ಣಿಮಾತಾ ಯಾರು, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೇನೆ ಇವತ್ತಿನ ವಿಡಿಯೋನಲ್ಲಿ ಇಲಿಗಳನ್ನ ಪೂಜೆ ಮಾಡುವಂತ ಕರ್ಣಿಮಾತಾ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ, ಬನ್ನಿ. ಇಲಿಗಳ ದೇವಾಲಯ ಅಥವಾ ಇಲಿಗಳ ಮಾತೆ ಅಂತ ಕರೆಸ್ಕೊಳ್ಳೋ ಕರ್ಣಿಮಾತಾ ದೇವಾಲಯ ಬಂದು ರಾಜಸ್ಥಾನದ ಹತ್ರ ದೇಶ್ಮುಖ್ ಅನ್ನೋ ಗ್ರಾಮದಲ್ಲಿದೆ. ಈ ದೇವಾಲಯದ ಒಳಗಡೆ ಒಂದಲ್ಲ ಎರಡಲ್ಲ 20,000ಕ್ಕಿಂತ ಹೆಚ್ಚಿಗೆ ಇಲಿಗಳು ವಾಸ ಮಾಡ್ತಾ ಇದ್ದಾವೆ. ಅಲ್ಲಿರುವಂತ ಜನಗಳು ಈ ಇಲಿಗಳನ್ನ ಗೌರವಿಸ್ತಾರೆ, ಪೂಜೆ ಮಾಡ್ತಾರೆ. ಈ ದೇವಸ್ಥಾನ ಪ್ರಸಿದ್ಧಿ ಪಡೆದಿರೋದು ಆ ಸ್ಥಳದಿಂದ ಆಗ್ಲಿ ಇಲ್ಲ ವಾಸ್ತುಶಿಲ್ಪದಿಂದ ಆಗ್ಲಿ ಅಲ್ಲ, ಆ ದೇವಸ್ಥಾನದಲ್ಲಿ ಮುಕ್ತವಾಗಿ ತಿರುಗಾಡ್ಕೊಂಡಿರುವಂತ, ಸ್ವತಂತ್ರವಾಗಿರುವಂತ ಸಾವಿರಾರು ಇಲಿಗಳಿಂದ ಈ ದೇವಸ್ಥಾನ ತುಂಬಾ ಪ್ರಸಿದ್ಧಿ ಪಡ್ಕೊಂಡಿದೆ. ಮತ್ತೆ ಈ ದೇವಸ್ಥಾನ ಒಂದು ವಿಶೇಷವಾದಂತ ಆಸಕ್ತಿಕರ ದೇವಸ್ಥಾನ ಅಂತಾನೆ ಹೇಳ್ಬೋದು. ಆ ಇಲಿಗಳನ್ನ ಕಬ್ಬಾಸ್ ಅಂತ ಕರೀತಾರೆ. ಬಿಳಿ ಮತ್ತೆ ಕಪ್ಪು ಇಲಿಗಳನ್ನ ಕಾಣ್ಬೋದು ನಾವು. ಹಾಗೇನೆ ಬಿಳಿ ಇಲಿಗಳನ್ನ ನೋಡಿದ್ರೆ ತುಂಬಾ ಒಳ್ಳೇದು, ಅದೃಷ್ಟಕರ, ಮಂಗಳಕರ ಅಂತ ಭಾವಿಸ್ತಾರೆ. ಮನೆಯಲ್ಲಿ 15ರಿಂದ 20 ಇಲಿಗಳಿದ್ರೇನೆ ತುಂಬಾ ಕಾಟ ಕೊಡ್ತವೆ, ಓಡಾಡ್ತಿರ್ತವೆ ಅಲ್ವಾ. ಆದ್ರೆ ಇಲ್ಲಿ 20,000ಕ್ಕಿಂತ ಹೆಚ್ಚಿಗೆ ಇಲಿಗಳಿದಾವೆ ಅಂದ್ರೆ ಊಹೆ ಮಾಡ್ಕೊಳ್ಳಿ ಎಷ್ಟೊಂದು ಇಲಿಗಳಿರ್ತವೆ ಅಂತ. ಇದನ್ನ ಕೇಳಿದ್ಮೇಲೆ ನಿಮ್ಗೊಂದು ಡೌಟ್ ಬರ್ಬೋದು, ಅಷ್ಟೊಂದು ಇಲಿಗಳು ಅಂದ್ರೆ ದೇವಸ್ಥಾನಕ್ಕೆ ಬರುವಂತ ಜನಗಳು ಹೆಂಗ್ ಓಡಾಡ್ತಾರೆ, ಅವ್ರಿಗೇನು ಕಚ್ಚಲ್ವಾ, ತೊಂದರೆ ಮಾಡಲ್ವಾ ಅಂತ ಕೇಳ್ಬೋದು ನೀವು. ಆದ್ರೆ ಅಲ್ಲಿರೋ ಇಲಿಗಳು ಜನಗಳಿಗೆ ಏನು ತೊಂದರೆ ಮಾಡೋದಿಲ್ಲ, ಆ ಜನಗಳು ಅಷ್ಟೇ ಆ ಇಲಿಗಳಿಗೆ ಏನು ತೊಂದರೆ ಕೊಡೋದಿಲ್ಲ. ಮತ್ತೆ ಆ ಜನಗಳು ಅವ್ರ ಮೈ ಮೇಲೆ ಇಲಿಗಳು ಓಡಾಡಿದ್ರೆ ಅದೃಷ್ಟ ಅಂತ ಭಾವಿಸ್ತಾರೆ. ಅಕಸ್ಮಾತ್ ಆಗಿ ಏನಾದ್ರು ಆ ಜನಗಳು ಮಿಸ್ ಆಗ್ಬಿಟ್ಟು ಇಲಿಗಳನ್ನ ತೊಳೆದು ಆ ಇಲಿಗಳು ಸತ್ತೋದ್ರೆ ಅದ್ರ ತಪ್ಪಿಗೆ ಬದಲಾಗಿ ಬೆಳ್ಳಿ ಅಥವಾ ಚಿನ್ನದಿಂದ ಮಾಡಿಸಿರೋ ಇಲಿಗಳನ್ನ ಪಾಪ ಪರಿಹಾರವಾಗಿ ದೇವಸ್ಥಾನಕ್ಕೆ ದಾನ ಮಾಡ್ಬೇಕಾಗತ್ತೆ. ಮತ್ತೆ ಇಲಿಗಳಿಗೋಸ್ಕರ ಅಂತಾನೆ ಧಾನ್ಯಗಳು, ಹಾಲು, ಹಣ್ಣುಗಳು, ಮತ್ತೆ ಹಲ್ವಾ, ತೆಂಗಿನಕಾಯಿ, ರೊಟ್ಟಿ, ಲಡ್ಡು, ಈ ತರ ಅವುಗಳಿಗೆ ತಿನ್ನೋದಕ್ಕೆ ಅಂತಾನೆ ಆಹಾರ ಪದಾರ್ಥಗಳನ್ನ ಕೆಲವು ಪ್ಲೇಟ್ಸ್ ನಲ್ಲಿ ಆ ದೇವಸ್ಥಾನದೊಳಗಡೆ ಇಟ್ಟಿರ್ತಾರೆ. ಮತ್ತೆ ಆಶ್ಚರ್ಯಕರ ವಿಷಯ ಏನು ಅಂದ್ರೆ ಇಲಿಗಳು ತಿನ್ನುವಂತ ಆಹಾರವನ್ನ ಜನಗಳಿಗೆ ಪ್ರಸಾದವಾಗಿ ಕೊಡ್ತಾರೆ. ಮತ್ತೆ ಇನ್ನ ಒಂದು ಆಶ್ಚರ್ಯಕರ ವಿಷಯ ಏನು ಅಂದ್ರೆ ಆ ಇಲಿಗಳು ತಿಂದಿರೋ ಆಹಾರವನ್ನ ಈ ಜನಗಳಿಗೆ ಕೊಟ್ಟಾಗ ಆ ಜನಗಳು ತಿಂದ ಮೇಲೆ ಇದುವರೆಗೂ ಯಾರಿಗೂ ಒಬ್ರಿಗೂ ಏನು ತೊಂದರೆ ಆಗಿಲ್ಲ ಆ ಪ್ರಸಾದವನ್ನ ತಿಂದ ಮೇಲೆ. ಇದಂತೂ ತುಂಬಾ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಹಾಗೇನೆ ಈ ಇಲಿಗಳು ಯಾರು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಕರ್ಣಿಮಾತಾ ಯಾರು ಅಂತ ನೋಡೋಣ. ಕರ್ಣಿಮಾತಾ 1378ರಲ್ಲಿ ಜೋಧ್ಪುರ್ ಅನ್ನೋ ಪ್ಲೇಸ್ ನಲ್ಲಿ ಹುಟ್ಟುತ್ತಾರೆ. ಈಕೆ ಎಲ್ರ ತರ ಸಾಮಾನ್ಯ ಮಹಿಳೆ ಆಗಿರೋದಿಲ್ಲ. ಸಾಮಾನ್ಯ ಮನುಷ್ಯರುಗಳ ಸಾಮರ್ಥ್ಯಕ್ಕಿಂತನೂ ವಿಭಿನ್ನವಾಗಿರ್ತಾರೆ. ಸ್ಪೆಷಲ್ ಪವರ್ ಅಂತಾನೆ ಹೇಳ್ಬೋದು. ಇದ್ರಿಂದನೇ ಈಕೆ ತುಂಬಾ ಪ್ರಸಿದ್ಧಿ ಪಡೆದಿರ್ತಾಳೆ. ಮತ್ತೆ ಈಕೆ ದುರ್ಗಾದೇವಿಯ ಅವತಾರ ಅಂತಾನೂ ಹೇಳಲಾಗುತ್ತೆ. ಸೊ ಈಕೆನಲ್ಲಿ ಹುಟ್ಟಾಗ್ಲಿಂದಾನೇ ಒಂದು ವಿಶಿಷ್ಟವಾದಂತ ಶಕ್ತಿ ಇರುತ್ತೆ. ಮತ್ತೆ ಈಕೆ ಚಿಕ್ಕ ವಯಸ್ಸಿನ ಹೆಸರು ಬಂದು ರಿದುಬಾಯಿ ಅಂತ ಹೆಸರಿರುತ್ತೆ. ಈ ರಿದುಬಾಯಿ ಚಿಕ್ಕ ವಯಸ್ಸಿದ್ದಾಗ್ಲಿಂದನೂ ಕೂಡ ಜನಗಳಿಗೆ ತನ್ನ ಶಕ್ತಿಯಿಂದ ಒಳ್ಳೇದನ್ನ ಮಾಡ್ತಾ, ಪವಾಡಗಳನ್ನ ಮಾಡ್ತಾ ತುಂಬಾ ಪ್ರಸಿದ್ಧಿ ಹೊಂದಿರ್ತಾಳೆ. ಮತ್ತೆ ಜನಗಳನ್ನು ಸಹ ಈಕೆ ದುರ್ಗಾದೇವಿಯ ಅವತಾರ ಅಂತಾನೆ ನಂಬ್ತಾ ಇದ್ರು. ಇದ್ರಿಂದನೇ ರಿದುಬಾಯಿ ಕಣ್ಣಿಬಾಯಿ ಅಂತ ಹೆಸರುವಾಸಿ ಆಗ್ತಾಳೆ. ನಂತರ ಕಣ್ಣಿಬಾಯಿ ಬೆಳೀತಾ ಬೆಳೀತಾ ಮದ್ವೆ ಸಮಯ ಬಂದಾಗ ಡಿಪೋಜಿ ಚರಣ್ ಅನ್ನೋ ಒಬ್ಬ ವ್ಯಕ್ತಿನ ಮದ್ವೆ ಆಗ್ತಾಳೆ. ಆದ್ರೆ ಮದ್ವೆ ಸಮಾರಂಭ ಎಲ್ಲಾನು ಮುಗಿಸಿ ತನ್ನ ಗಂಡನ ಜೊತೆ ಗಂಡನ ಮನೆಗೆ ಹೋಗುವಂತ ಟೈಮ್ ನಲ್ಲಿ ದಾರಿನಲ್ಲಿ ಅವಳ ಗಂಡನ್ಗೆ ಬಾಯಾರಿಕೆ ಆಗುತ್ತೆ. ಆಗ ಕಣ್ಣಿಬಾಯಿ ಹಿಂದೆ ಸರೋವರ ಇದೆ ನೋಡು ಅಂತ ಹೇಳ್ತಾಳೆ. ಆಗ ಅವಳ ಗಂಡ ಅಲ್ಲಿ ಸರೋವರನ ನೋಡ್ಬಿಟ್ಟು ಅಲ್ಲಿ ನೀರ್ನ ಕುಡಿಯೋಣ ಅಂತ ಹೋಗಿ ಅಲ್ಲಿ ಸ್ವಲ್ಪ ನೀರ್ ಕುಡ್ದು ತನ್ನ ಹೆಂಡತಿಗೂ ಸ್ವಲ್ಪ ನೀರ್ ಕೊಡೋಣ ಅಂತ ಹೇಳಿ ಪಲ್ಲಕ್ಕಿ ಮೇಲೆ ಕೂತಿದ್ದಂತ ಕರ್ಣಿಬಾಯಿಗೆ ನೀರ್ ಎತ್ಕೊಂಡು ಬರ್ತಾನೆ. ಆಗ ನೀರ್ ಕೊಡೋಣ ಅಂತ ಪರದೆ ಸರಿಸಿ ನೋಡಿದ ತಕ್ಷಣ ಅವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕಂದ್ರೆ ಅವನು ನೋಡಿದ್ದು ಅವನ ಹೆಂಡತಿ ರೂಪ ಅಲ್ಲ, ಅದ್ರ ಬದಲಾಗಿ ದುರ್ಗಾದೇವಿ ರೂಪ ನೋಡ್ತಾನೆ ಅವನು. ಆಗ ದುರ್ಗಾದೇವಿ ರೂಪ ನೋಡಿದ ತಕ್ಷಣ ಅವನು ತುಂಬಾ ಗೌರವ ಸಲ್ಲಿಸ್ತಾನೆ. ಆಗ ದುರ್ಗಾದೇವಿ ಹೇಳ್ತಾಳೆ, ನನಗೆ ಪ್ರಾಪಂಚಿಕ ಆಸೆಗಳನ್ನ ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ, ಇದ್ರಲ್ಲಿ ಆಸಕ್ತಿ ಇಲ್ಲ ನನ್ಗೆ ಅಂತ ಹೇಳ್ಬಿಟ್ಟು ತನ್ನ ತಂಗಿ ಆಗಿರುವಂತ ಗುಲಾಬಾಯಿಯನ್ನ ಮದ್ವೆ ಆಗು ಅಂತ ಹೇಳ್ತಾಳೆ. ಆಗ ಡಿಪೋಜಿ ದೇವಿ ಹೇಳ್ದಂಗೆನೆ ಕರ್ಣಿಬಾಯಿ ತಂಗಿ ಆಗಿರುವಂತ ಆ ಗುಲಾಬಾಯಿಯನ್ನ ಮದ್ವೆ ಆಗ್ತಾನೆ. ಆದ್ರೆ ಕರ್ಣಿಬಾಯಿ ತನ್ನ ಜೀವನನ ದುರ್ಗಾದೇವಿ ಪೂಜೆ ಮಾಡೋದ್ರಲ್ಲಿ
ಮತ್ತೆ ಜನಗಳಿಗೆ ಸಹಾಯ ಮಾಡೋದ್ರಲ್ಲಿ ತನ್ನ ಪೂರ್ತಿ ಜೀವನ ಕಳೀತಾಳೆ. ನಂತರ ರಾಜಸ್ಥಾನದ ಸುತ್ತಮುತ್ತ ಜನಗಳಿಗೆ ಸಹಾಯ ಮಾಡ್ತಾ ಖ್ಯಾತಿ ಮತ್ತೆ ಗೌರವವನ್ನ ಗಳಿಸ್ತಾಳೆ. ಕೊನೆಗೆ 1538ರಲ್ಲಿ ಕರ್ಣಿಬಾಯಿ ಮರಣ ಆಗುತ್ತೆ. ನಂತರ ಅವಳ ಅನುಯಾಯಿಗಳು ದೇಶ್ನೋಕ್ ಅನ್ನೋ ಗ್ರಾಮದಲ್ಲಿ ಕರ್ಣಿ ಮಾತಾ ದೇವಾಲಯವನ್ನ ನಿರ್ಮಿಸ್ತಾರೆ. ಇಷ್ಟು ಕರ್ಣಿ ಮಾತಾ ಸ್ಟೋರಿ. ಇನ್ನು ಈ ಇಲಿಗಳಿಗೂ ಮತ್ತೆ ಕರ್ಣಿ ಮಾತಾಗೂ ಏನ್ ಸಂಬಂಧ, ಈ ದೇವಸ್ಥಾನದಲ್ಲಿ ಯಾಕಿಷ್ಟೊಂದು ಇಲಿಗಳು ವಾಸ ಮಾಡ್ತವೆ ಅಂದ್ರೆ, ಗುಲಾಬ್ ಬಾಯಿಗೂ ಮತ್ತೆ ಡಿಪೋಜಿಗೆ 4 ಜನ ಗಂಡ್ಮಕ್ಳಿರ್ತಾರೆ. ಅಂದ್ರೆ ಕರ್ಣಿಬಾಯಿ ತಂಗಿಗೆ 4 ಜನ ಗಂಡ್ಮಕ್ಳಿರ್ತಾರೆ. ಆ ಮಕ್ಳು ಕರ್ಣಿಬಾಯಿಗೂ ಸಹ ಮಕ್ಳಾಗ್ತಾರೆ ಅಲ್ವಾ. ಸೊ ಅವ್ರನ್ನ ತನ್ನ ಮಕ್ಳ ತರನೇ ನೋಡ್ಕೊಳ್ತಾ ಇರ್ತಾಳೆ ಇವಳು. ಹೀಗೆ ಒಂದು ದಿನ ಚಿಕ್ಕ ಮಗ ಲಕ್ಷ್ಮಣ ಅಂತ ಇವನು ಕೆರೆನಲ್ಲಿ ನೀರು ಕುಡಿಬೇಕಾದ್ರೆ ಕೆರೆನಲ್ಲಿ ಮುಳುಗೋಗ್ಬಿಟ್ಟು ಸತ್ತೋಗ್ಬಿಡ್ತಾನೆ. ಆಗ ಕರ್ಣಿ ಮಾತೆಗೆ ತನ್ನ ಮಗನ ಸಾವಿನಿಂದ ತುಂಬಾ ದುಃಖ ಆಗಿ ಯಮರಾಜನ ಹತ್ರ ತನ್ನ ಮಗನನ್ನ ಬದುಕಿಸ್ಕೊಡು ಅಂತ ಕೇಳ್ಕೊಳ್ತಾಳೆ. ಆದ್ರೆ ಯಮ ಇಲ್ಲ ಆಗೋದಿಲ್ಲ, ಜೀವನದ ಚಕ್ರ ಇದು, ಸತ್ತವರನ್ನ ಬದುಕಿಸೋದಿಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ನಂತರ ಅವಳ ದುಃಖ ನೋಡೋದಿಕ್ಕಾಗ್ದಿರ ಯಮ ಅವಳಿಗೆ ಒಂದು ವರ ಕೊಡ್ತಾನೆ. ಏನಂದ್ರೆ, ಸತ್ತೋಗಿರೋ ನಿನ್ನ ಮಗನನ್ನ ಇಲಿಯಾಗಿ ಪುನರ್ಜನ್ಮ ಕೊಡ್ತೀನಿ, ಮತ್ತೆ ನಿನ್ನ ವಂಶದವರು ಸತ್ತ ಮೇಲೆ ಇಲಿಗಳಾಗಿ ಪುನರ್ಜನ್ಮ ಪಡ್ಕೊಂಡು ಮತ್ತೆ ಅದೇ ವಂಶದಲ್ಲಿ ಮನುಷ್ಯರಾಗಿ ಹುಟ್ಟುತ್ತಾರೆ ಅಂತ ವರ ಕೊಡ್ತಾನೆ. ಆಗ ಅವಳ ಮಗ ಮತ್ತೆ ಇಲಿಯಾಗಿ ಪುನರ್ಜನ್ಮ ಪಡ್ಕೊಳ್ತಾನೆ. ಅದಕ್ಕೆ ಈ ಕರ್ಣಿ ಮಾತಾ ದೇವಸ್ಥಾನದಲ್ಲಿರೋ ಇಲಿಗಳು ದಂತಕಥೆ ಪ್ರಕಾರ ಚರಣ್ ವಂಶದವರು ಅಥವಾ ಕರ್ಣಿ ಮಾತಾ ವಂಶದವರು ಅಂತ ನಂಬಲಾಗುತ್ತೆ. ನಾನಾಗ್ಲೇ ಹೇಳ್ದಂಗೆ ಬಿಳಿ ಇಲಿಗಳೇನಿದಾವೆ ಇವು ಕರ್ಣಿ ಮಾತೆಯ 4 ಜನ ಮಕ್ಳುಗಳು ಅಂತ ನಂಬಲಾಗುತ್ತೆ. ಸೊ ಬಿಳಿ ಇಲಿಗಳನ್ನ ನೋಡಿದ್ರೆ ತುಂಬಾ ಮಂಗಳಕರ, ಅದೃಷ್ಟ ಅಂತ ಭಾವಿಸ್ತಾರೆ. ಅದಕ್ಕೆ ಇಲ್ಲಿ ಇಲಿಗಳನ್ನ ಕರ್ಣಿ ಮಾತೆಯ ವಂಶದವರು ಅಂತ ಪೂಜಿಸ್ತಾರೆ, ಗೌರವಿಸ್ತಾರೆ. ಅಲ್ಲಿರೋ ಯಾವ ಇಲಿಗಳಿಗೂ ಜನಗಳು ಯಾರು ತೊಂದರೆ ಮಾಡೋದಿಲ್ಲ, ಇಲಿಗಳನ್ನು ಸಹ ಜನಗಳಿಗೆ ತೊಂದರೆ ಮಾಡೋದಿಲ್ಲ. ಇಷ್ಟು ಇಲಿಗಳ ತಾಯಿ ಕರ್ಣಿ ಮಾತಾ ದೇವಸ್ಥಾನದ ಸ್ಟೋರಿ. ಈ ತರದ ವಿಶೇಷವಾಗಿರೋ ದೇವಸ್ಥಾನದ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ನ ತಿಳಿಸಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.